ಹಾಗಾಗಿ ಸಮಸ್ತ ಕರ್ನಾಟಕ ಜನತೆಗೂ ಮತ್ತು ಇಡೀ ನಮ್ಮ ಭಾರತದ ಜನತೆಗೆ ಸಂಕ್ರಾಂತಿ ಸಂಭ್ರಮದ ಶುಭಾಶಯಗಳು. ಈ ಸಂಕ್ರಾಂತಿ ಹಬ್ಬ ನಮಗೆಲ್ಲ ಒಂದು ಸುಗ್ಗಿಯ ಹಬ್ಬ. ನಮ್ಮ ಹೊಸಕೇರಹಳ್ಳಿಯಲ್ಲಿ ಹೃದಯ ಒಂದು ಹೇಗೆ ಹೇಳಬೇಕು ಅಂತಲೇ ಗೊತ್ತಿಲ್ಲ, ಎರಡೇ ಮಾತು ಬರ್ತಾ ಇಲ್ಲ, ಅಂಥ ಒಳ್ಳೆಯ ವ್ಯಕ್ತಿಗಳು ಮತ್ತು ಸೃಜನಶೀಲ ಅಂತಹ ನಮ್ಮ ಹೊಸಕೇರಹಳ್ಳಿ ಜನತೆ ನನ್ನ ಮೇಲೆ ಅವರ ಮನೆ ಮಗನಾಗಿ ಪ್ರೀತಿಸಿ ಎಲ್ಲರೂ ಆರೈಕೆ ಮಾಡಿ ಹಾಗಾಗಿ ಅವರ ಋಣವನ್ನು ತೀರಿಸೋದಕ್ಕೆ ಆ ಪ್ರೀತಿಗೋಸ್ಕರ ನಾನು ಸಂಕ್ರಾಂತಿ ಹಬ್ಬದ ದಿವಸ ನಮ್ಮ BJP ಮುಖಂಡರುಗಳ ಜೊತೆ, ಅವರ ಕಾರ್ಯಕರ್ತರ ಜೊತೆ, ಮಹಿಳಾ ಕಾರ್ಯಕರ್ತರ ಜೊತೆ ಮತ್ತು ನಮ್ಮ ಸಾರ್ವಜನಿಕ ಪ್ರತಿಯೊಬ್ಬರ ಒಂದು ಸಹಕಾರದೊಂದಿಗೆ ಒಂದು ಕಾರ್ಯಕ್ರಮವನ್ನು ಸಂಕ್ರಾಂತಿ ಸಂಭ್ರಮ ಅಂತ ಇದು 3ನೇ ವರ್ಷದ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದರಲ್ಲಿ ನಮ್ಮ ದೇವರಾದಂತಹ ಪದ್ಮನಾಭನಗರ ದೇವರು, ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆದಂತಹ ಆರ್ ಅಶೋಕಣ್ಣನವರು ಬಂದಿದ್ದರು. ಇದು ಅವರಿಗೆ ಅತಿ ಪ್ರೀತಿಯಾದ ಒಂದು ಏರಿಯಾ ಆದರೆ ಅದು ಹೊಸಕೇರಹಳ್ಳಿ ಏರಿಯಾ. ಆ ವಾರ್ಡಿನಲ್ಲಿ ಅವ್ರಿಗೆ ಒಂದು ನಮಗೆ ಅಂದರೆ ಕಾರ್ಯಕರ್ತರಿಂದ ನಾವು ಅವ್ರ ಮೇಲೆ ಭಯಂಕರ ನಮಗೆ ಪ್ರೀತಿ ಅಭಿಮಾನ ಜಾಸ್ತಿ. ಹಾಗೆ ತೇಜಸ್ವಿ ಸೂರ್ಯ ಅವರು ನಮ್ಮೆಲ್ಲರ ಆಶಾ ಕಿರಣ. ನಮ್ಮ ಒಬ್ಬರು ಸ್ಟೇಟಲ್ಲಿ ಮೋದಿ ಆದರೆ ಹಾಗೆ ನಮ್ಮ ಪಾರ್ಲಿಮೆಂಟಲ್ಲಿ ನಮ್ಮ ಪದ್ಮನಾಭ ಕ್ಷೇತ್ರದಿಂದ ಬಹಳಷ್ಟು ಹೆಸರು ಮಾಡಿದಂಥ ಮತ್ತು ಪ್ರಖ್ಯಾತ ಈ ಒಂದು ಎಂಗೇಜಲ್ಲಿ ಇಂಥ ಒಂದು ಕೆಲಸಗಳು ಮಾಡ್ತಿರುವಂಥ ತೇಜಸ್ವಿ ಸೂರ್ಯ ಅವರು ಬಂದು ನಮಗೆ ಹುದುಂಬಿಸಿದ್ದಾರೆ. ಅವ್ರಿಗೂ ನಾವು ಕೃತಜ್ಞತೆ ಹೇಳ್ತೀವಿ. ಹೊಸಕೇರಹಳ್ಳಿ ಜನತೆ ಅಂತೂ ಅವ್ರಿಗೆ ನಾನು ಏನಾದರೂ ಒಂದು ಒಳ್ಳೇದು ಮಾಡಬೇಕು ಹಬ್ಬದ ದಿವಸ ಅಂತ ಹೇಳಿ ಅವ್ರಿಗೆಲ್ಲ ಏನಾದರೂ ಒಂದು ಹಂಚ್ಕೋಬೇಕು, ನಮ್ಮ ಹಿಂದೂ ಹಬ್ಬ ಅಂತ ಹೇಳಿ ಎಳ್ಳು, ಬೆಲ್ಲ, ಕಡಲೆಕಾಯಿ, ಅವರೆಕಾಯಿ, ಕಬ್ಬು ಎಲ್ಲ ಕೊಟ್ಟು ಒಂದು ಬ್ಯಾಗ್ ಕಿಟ್ ಮಾದರಿ ಮಾಡಿ ಒಂದು 5,000 ಜನವರೆಗೂ ನಾವು ನಿನ್ನೆ ವಿತರಿಸಿದ್ದೀವಿ. ಅದ್ರ ಜೊತೆಗೆ ಎಲ್ಲರೂ ಕೂಡ ಸಾಕಷ್ಟು ಭಾಳ ಯಶಸ್ವಿಯಾಗೈತೆ ಪ್ರೋಗ್ರಾಮು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಮುಂದಿನ ಚುನಾವಣೆಗೆ ತಾವು ಸ್ಪರ್ಧೆ ಮಾಡೋದು ಅದು ಆಕಾಂಕ್ಷೆ ಹಾಕಿದ್ದೀರಾ? ಈಗ GB ಎಲೆಕ್ಷನ್ಸು, BBMP ಎಲೆಕ್ಷನ್ಸು ಮುಂದೂಡ್ತಾ ಹೋಗ್ತಾನೆ ಇದೆ. ಕೋರ್ಟ್ ಹೇಳಿದೆ ಲಾಸ್ಟ್ ಅಂತ ಆರ್ಡರ್ ಮಾಡಿದ್ದಾರೆ ಕೋರ್ಟ್ ಆರ್ಡ್ರು. ನೀವು ಆಕಾಂಕ್ಷಿನ ಇಲ್ಲ ಅಂತ ಡೈರೆಕ್ಟಾಗಿ ಕೇಳ್ತಾ ಇದ್ದೀರಾ. ಆಕಾಂಕ್ಷಿ ಹೌದು. ಆಕಾಂಕ್ಷಿ ಅಂದರೆ ಜನ ಪ್ರೀತಿ ತುಂಬಿದ್ರೆ ನನಗೆ ಯೋಗ್ಯತೆ ಇದ್ದು ಅವರು ಇಲ್ಲ ಈತ ಕೆಲಸ ಮಾಡುವಂಥ ಶಕ್ತಿ ಇದೆ, ವಿದ್ಯೆ ಇದೆ, ಬುದ್ಧಿ ಇದೆ, ಈತನ ಹತ್ರ ನಾವು ಕೆಲಸ ಮಾಡಿಸ್ಕೋಬೋದು, ಅವ್ರಿಗೊಂದು ಧೈರ್ಯ ಇದ್ದು ನಮ್ಮ ಅಶೋಕಣ್ಣನವ್ರಿಗೆ ಒಂದು ಮನಸ್ಥಿತಿ ಅಂದರೆ ಅವ್ರಿಗೊಂದು ನಂಬಿಕೆ ಬಂದರೆ ಖಂಡಿತ ನಮಗೊಂದು ಅವಕಾಶ ಕೊಟ್ಟರೆ ಕೆಲಸ ಮಾಡೋಕ್ಕೆ ನಾನು ಸಿದ್ಧ ಇದ್ದೀನಿ. ಇಲ್ವಾ ಇನ್ನೂ ಉತ್ತಮವಾದವರಿದ್ದಾರ, ಅದು ಭಗವಂತನ ಇಚ್ಛೆ. ಒಟ್ಟಲ್ಲಿ ಯಾವುದೇ ಒಂದು ಇದೊಂದು ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡೋಕ್ಕೆ ನಾನು ಬಂದಿಲ್ಲ. ಇವಾಗಿಂದ ಅಂತಲ್ಲ, ನಾನು ಹುಟ್ಟಿದಾಗಿಂದಲೂ ಕೂಡ ನಾನು ಅಂದರೆ ನನಗೆ ಬುದ್ಧಿ ಬಂದಾಗಿಂದ ಕೂಡ ಏನೋ ₹1 ಸಂಪಾದನೆ ಮಾಡಿದ್ರೆ ಒಂದು 20 ಪೈಸೆ ಜನಕ್ಕೆ ಕೊಡಬೇಕು ಅನ್ನೋದು ಸಮಾಜ ಸೇವೆ ಮಾಡಬೇಕು ಅಂತ ಬಂದಿರೋ. ಸೊ ಆಗಿರೋದ್ರಿಂದ ನಾನು ಎಕ್ಸ್ಪೆಕ್ಟೇಷನ್ಸನ್ನು ತುಂಬ ಇಟ್ಕೊಳಕ್ಕೆ ಹೋಗಲ್ಲ. ಆದರೂ ಏನಾದರೂ ಒಂದು ಅವಕಾಶ ಇದ್ದರೆ, ನನಗೆ ಯೋಗ್ಯತೆ ಇದ್ದರೆ ಖಂಡಿತ ಮಾಡೋದಕ್ಕೆ, ಜನಸೇವೆ ಮಾಡೋದಕ್ಕೆ ನಾನು ಯಾವಾಗಲೂ ಮುಂದಿರ್ತೇನೆ. ಥ್ಯಾಂಕ್ ಯು ಸರ್.